ಅದೇ ರೀತಿ ಈ ಪ್ರಕ್ರಿಯೆಯನ್ನ ಪುನರಾವರ್ತಿಸಿ. ಈಗ ಎಲ್ಲ ಅಭ್ಯರ್ಥಿಗಳ ಹೆಸರಿನ ಎದುರೇ ಮತ ದಾಖಲಾಗಿದೆ ಎಂಬುದನ್ನು ಖಚಿತಪಡಿಸಿ. ಆನಂತರ ಮಾಕ್ ಪೋಲ್ ನಿಲ್ಲಿಸಲು ಕಂಟ್ರೋಲ್ ಯೂನಿಟ್ನ ಕ್ಲೋಸ್ ಬಟನ್ ಅನ್ನು ಒತ್ತಿ. ಆನಂತರ ಬ್ಯಾಲೆಟ್ ಬಟನ್ ಒತ್ತಿ. ಕ್ಲೋಸ್ ಬಟನ್ ಒತ್ತಿದ ನಂತರ ಯಾವ ಮತವನ್ನು ದಾಖಲಿಸಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಪರಿಶೀಲಿಸಿ ನೋಡಿ. ಈಗ ಫಲಿತಾಂಶ ನೋಡಲು ರಿಸಲ್ಟ್ ಬಟನ್ ಅನ್ನು ಒತ್ತಿ. ಮಾಕ್ ಪೋಲ್ನ ಫಲಿತಾಂಶ ನೋಡಿದ ನಂತರ ಮಷೀನ್ನ ಕ್ಲಿಯರ್ ಬಟನ್ ಅನ್ನು ಒತ್ತಿ. ಆನಂತರ ಕಂಟ್ರೋಲ್ ಯೂನಿಟ್ನ ಬ್ಯಾಕ್ ಕವರ್ ತೆರೆಯಿರಿ. ಪವರ್ ಸ್ವಿಚ್ ಅನ್ನು ಆಫ್ ಮಾಡಿ. ಆನಂತರ ರಿಸಲ್ಟ್ ಸೆಕ್ಷನ್ನ ಕಂಪಾರ್ಟ್ಮೆಂಟ್ನ ಇನ್ನರ್ ಡೋರ್ನಲ್ಲಿರುವ ಹಸಿರು ಪೇಪರ್ ಸೀಲ್ ಮಾಡಿ. ಈ ಹಸಿರು ಪೇಪರ್ನ ಬಿಳಿ ಭಾಗದಲ್ಲಿ ಪ್ರಿಸೈಡಿಂಗ್ ಆಫೀಸರ್ ತಮ್ಮ ಸಹಿಯನ್ನು ಮಾಡಬೇಕು. ಇದರಲ್ಲಿ ಅಭ್ಯರ್ಥಿಗಳು ಹಾಗೂ ಅವರ ಏಜೆಂಟ್ಗಳು ಸಹ ಸಹಿ ಮಾಡಬಹುದು. ಈ ಹಸ್ತಾಕ್ಷರಗಳು ಸೀಲ್ ಮಾಡಿದ ಪೇಪರ್ನ ಮಧ್ಯೆಯೇ ಇರಬೇಕು. ಆನಂತರ ಅದನ್ನು ಮುಚ್ಚಿ. ಸೀಲ್ ಮಾಡಲಾದ ಪೇಪರಿನ ಎರಡೂ ತುದಿಗಳು ಸಹ ಮೇಲಿನ ಭಾಗಕ್ಕೆ ಕಾಣುವಂತೆ ಇರಬೇಕು ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಇದರ ಸೀರಿಯಲ್ ನಂಬರ್ ಫಾರ್ಮ್ 17C ಯಲ್ಲಿ ನೋಟ್ ಮಾಡಿಕೊಳ್ಳಿ. ರಿಸಲ್ಟ್ ಸೆಕ್ಷನ್ನ ಇನ್ನರ್ ಡೋರ್ ಅನ್ನು ಸ್ಪೆಷಲ್ ಟ್ಯಾಗಿನಿಂದ ಸೀಲ್ ಮಾಡಿ. ಅದರ ಹಿಂದೆ ಸಹಿ ಮಾಡಿ. ಅದರ ಎದುರು ಭಾಗದಲ್ಲಿ ಕಂಟ್ರೋಲ್ ಯೂನಿಟ್ನ ಐಡಿ ನಂಬರ್ ಅನ್ನು ಬರೆಯಿರಿ. ಸ್ಪೆಷಲ್ ಟ್ಯಾಗ್ನಲ್ಲಿ ಕಟ್ಟಲಾಗಿದೆ. ನಾವು ಸ್ಟ್ರಿಪ್ ಸೀಲ್ ಅನ್ನು ಮತದಾನದ ಸಮಯದಲ್ಲಿ ಅಥವಾ ಮತದಾನ ಮುಗಿದ ನಂತರವೂ ತೆಗಿಬಾರದು. ಹೇಗಿದೆಯೋ ಹಾಗೆ ಅದನ್ನ ರಿಟರ್ನಿಂಗ್ ಆಫೀಸರಿಗೆ ಹಿಂತಿರುಗಿಸಬೇಕು. ಪ್ರಿಸೈಡ್ ಆಫೀಸರ್ ಬಳಿ ಸ್ಟ್ರಿಪ್ ಸೀಲ್ ಮಾಡಿದ ಎಲ್ಲ ಲೆಕ್ಕಗಳಿರಬೇಕು. ಪ್ರಿಸೈಡಿಂಗ್ ಆಫೀಸರ್ ಮೇಜಿನ ಮೇಲೆ ಬ್ಯಾಲೆಟಿಂಗ್ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟ್ ಅನ್ನು ಸಿದ್ಧವಾಗಿಸಬೇಕು. ಅದನ್ನು ಕನೆಕ್ಟ್ ಮಾಡಬೇಕು. ಕೇಬಲ್ಗಳ ಮೇಲೆ ಮತದಾನ ಮಾಡುವವರು ನಡೆದುಕೊಂಡು ಹೋಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಿ ಕೇಬಲ್ಗಳನ್ನು ಹಾಕಬೇಕು. ಕೆಳಭಾಗದ ಸ್ವಿಚ್ ಅನ್ನು ಆನ್ ಮಾಡಬೇಕು. ಕಂಟ್ರೋಲ್ ಯೂನಿಟ್ನ ಕೆಳಭಾಗವನ್ನು ಮುಚ್ಚಿ ಟೋಟಲ್ ಬಟನ್ ಅನ್ನು ಒತ್ತಿ ನೋಡಿ. ಅದರಲ್ಲಿ ಮೊದಲ ಮತದಾನ ಮಾಡಿದ ದಾಖಲೆಗಳು ಉಳಿದಿಲ್ಲ ಎಂಬುದನ್ನು ಖಚಿತಪಡಿಸಿ. ನಮ್ಮ ಇಬ್ಬರು ಪ್ರಮುಖ ಅಧಿಕಾರಿಗಳು ರಿಟರ್ನಿಂಗ್ ಆಫೀಸರು ಮತ್ತು ಪ್ರಿಸೈಡಿಂಗ್ ಆಫೀಸರು ಇಬ್ರು ಸಹ ನನ್ನನ್ನು ಚೆನ್ನಾಗಿ ಸಿದ್ಧಪಡಿಸಿದ ನಂತರ ಈಗ ಮತದಾನದ ಸಮಯದ ಕೆಲಸಗಳೇನು ಅಂತ ತಿಳಿಬೇಕಲ್ಲ. ಮತದಾರರಿಗೆ ವೋಟರ್ ರೋಲ್ ಮಹತ್ವಪೂರ್ಣದ್ದಾಗಿರುತ್ತದೆ. ಅವರು ಯಾವ ರೀತಿ ಮತ ಹಾಕಬೇಕು ಅಂತ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡೋದು ನಮ್ಮ ಕೆಲಸ. ಈಗ ಸರದಿ ಮತದಾರರ ಮತದಾನದ್ದು. ಎಲ್ಲಕ್ಕಿಂತ ಮೊದಲು ಮತದಾನ ಮಾಡುವವರು ಪೋಲಿಂಗ್ ಆಫೀಸರ್ ಬಳಿ ಹೋಗಿ ತಮ್ಮ ಹೆಸರನ್ನ ಮತದಾನ ಪಟ್ಟಿಯಲ್ಲಿ ನೋಡಿದ ನಂತರ ಪೋಲಿಂಗ್ ಏಜೆಂಟ್ಸು ಅವರ ಗುರುತು ಸರಿಯಾಗಿದೆ ಎಂಬುದನ್ನು ನಿಶ್ಚಿತಗೊಳಿಸುತ್ತಾರೆ. ಇನ್ನೊಬ್ಬ ಪೋಲಿಂಗ್ ಆಫೀಸರ್ ಮೂಲಕ ಮತದಾರರ ಎಡಗೈಯ ಕೋಲು ಬೆರಳಿಗೆ ಶಾಯಿಯ ಗುರುತು ಹಚ್ಚಲಾಗುತ್ತದೆ. ಇದೇ ಪೋಲಿಂಗ್ ಆಫೀಸರ್ ಮತದಾರರಿಗಾಗಿ ಅಭ್ಯರ್ಥಿಯ ನೀಲಿ ಬಟನ್ ಅನ್ನು ಬ್ಯಾಲೆಟಿಂಗ್ ಯೂನಿಟ್ನಲ್ಲಿ ಒತ್ತುತ್ತಾರೆ. ಮತದಾರರು ಬಟನ್ ಒತ್ತಿದಾಗ ಅವರ ಹೆಸರಿನ ಎದುರುಗಡೆ ಇರುವ ಚುನಾವಣಾ ಚಿಹ್ನೆಯ ಮುಂದೆ ಒಂದು ಕೆಂಪು ಲ್ಯಾಂಪ್ ಉರಿಯುತ್ತದೆ. ಅದರ ಜೊತೆಗೆ ಒಂದು ಬೀಪ್ ಸೌಂಡ್ ಬರುತ್ತದೆ. ನಿಮ್ಮ ಮತ ಸರಿಯಾಗಿ ನೀಡಲಾಗಿದೆ. ಕಂಟ್ರೋಲ್ ಯೂನಿಟ್ನ ಬಿಸಿ ಲ್ಯಾಂಪ್ ನಂಬಿಕೊಳ್ಳುತ್ತದೆ. ಆದರೆ ಒಂದು ವಿಷಯ ಗಮನವಿರಲಿ, ಮತದಾನದ ಸಮಯದಲ್ಲಿ ಕಂಟ್ರೋಲ್ ಯೂನಿಟ್ನ ಸ್ವಿಚ್ ಆಫ್ ಮಾಡಬೇಡಿ. ಚುನಾವಣಾ ಪ್ರಕ್ರಿಯೆಯ ಸಂದರ್ಭದಲ್ಲಿ ಅಬ್ಸರ್ವರ್ ಪೋಲಿಂಗ್ ಸ್ಟೇಷನ್ ಅನ್ನು ಪರಿಶೀಲನೆ ಮಾಡಲು ಬಂದರೆ ಹಾಗೂ ಆ ತನಕ ಎಷ್ಟು ಮತಗಳು ಯೂನಿಟ್ನ ಟೋಟಲ್ ಬಟನ್ ಒತ್ತಿ ಈ ತನಕ ಮಾಡಲಾದ ಮತಗಳ ಸಂಖ್ಯೆಯನ್ನು ತೋರಿಸಬಹುದಾಗಿದೆ. ಗೆಳೆಯರೇ, ಈ ಕಥೆಯನ್ನೇ ಮತ್ತೆ ಮುಂದುವರಿಸೋಣ. ಆದರೆ ಮತದಾನ ಮುಗಿದ ನಂತರ ಏನ್ ಮಾಡಬೇಕು ಅಂತ ಮತ್ತೆ ತಿಳಿಯೋಣ. ಕ್ಲೋಸ್ ಬಟನ್ನ ಕ್ಯಾಪ್ ತೆಗೆಯಿರಿ. ಕ್ಲೋಸ್ ಬಟನ್ ಒತ್ತಿ. ಇದರಿಂದ ಮತದಾನ ಮುಗಿದಿರುತ್ತದೆ. ಕಂಟ್ರೋಲ್ ಯೂನಿಟ್ ಅಭ್ಯರ್ಥಿಗಳ ಸಂಖ್ಯೆ ಹಾಗೂ ಮತಗಳ ಸಂಖ್ಯೆಯನ್ನು ತೋರಿಸುತ್ತದೆ. ಅದನ್ನು ನೋಡಿ ಕ್ಯಾಪ್ ಅನ್ನು ಪುನಃ ಫಿಕ್ಸ್ ಮಾಡಿ. ಈಗ ಫಾರ್ಮ್ 17C ಯಲ್ಲಿ ಪಾರ್ಟ್ 1ರಲ್ಲಿ ಮತದಾರರ ಒಟ್ಟು ಸಂಖ್ಯೆಯನ್ನು ನೋಟ್ ಮಾಡಿ. ಮತದಾನ ಮುಗಿಯುವಾಗ ಟೋಟಲ್ ಬಟನ್ ಅನ್ನು ಒತ್ತಿ ನೋಡಿ. ವೋಟರ್ಗಳ ಒಟ್ಟು ಸಂಖ್ಯೆಯನ್ನು ಪರಿಶೀಲನೆ ಮಾಡಿ. ಈ ಕಂಟ್ರೋಲ್ ಯೂನಿಟ್ನ ಕೆಳಭಾಗ ತೆರೆದು ಸ್ವಿಚ್ ಅನ್ನು ಆಫ್ ಮಾಡಿ. ಬ್ಯಾಲೆಟಿಂಗ್ ಯೂನಿಟ್ ಕೇಬಲ್ ತೆಗೆಯಿರಿ. ಕಂಟ್ರೋಲ್ ಯೂನಿಟ್ನ ಸ್ಟ್ರಿಪ್ ಸೀಲ್ ಜೊತೆಗೆ ಪ್ಯಾಕ್ ಮಾಡಿಬಿಡಿ. ಹಾಗೂ ಬ್ಯಾಲೆಟಿಂಗ್ ಯೂನಿಟ್ ಅನ್ನು ಕ್ಯಾರಿಂಗ್ ಕೇಸ್ ಎಲ್ಲಕ್ಕಿಂತ ಮೊದಲು ಕಂಟ್ರೋಲ್ ರೂಮ್ನ ಕ್ಯಾರಿಂಗ್ ಕೇಸ್ ಅನ್ನು ಪರಿಶೀಲಿಸಿ. ಆನಂತರ ಅಭ್ಯರ್ಥಿಗಳು ಮತ್ತು ಅದರಲ್ಲಿ ಔಟರ್ ಸೀಲ್ಸ್ ಮತ್ತು ಸ್ಟ್ರಿಪ್ ಸೀಲ್ಸ್ಗಳನ್ನು ಪರಿಶೀಲಿಸಬೇಕು. ರಿಸಲ್ಟ್ ಸೆಕ್ಷನ್ನ ಔಟರ್ ಕವರ್ನಲ್ಲಿ ಇರುವ ದಾರ
ಮತ್ತು ಸ್ಟ್ರಿಪ್ ಸೀಲ್ ಅನ್ನು ತೆಗೆಯಿರಿ ಹಾಗೂ ಔಟರ್ ಕವರ್ ಸೀಲ್ಗಳನ್ನು ಮತ್ತು ಟ್ಯಾಗಿನ ಪರೀಕ್ಷೆ ಮಾಡಿ. ಆನಂತರ ಹಸಿರು ಪೇಪರ್ನ ಸೀಲ್ ಪರೀಕ್ಷಿಸಿ, ಅವುಗಳ ಕ್ರಮ ಸಂಖ್ಯೆಯನ್ನು ಪರಿಶೀಲಿಸಿ. ಕಂಟ್ರೋಲ್ ಯೂನಿಟ್ನ ಕೆಳಭಾಗವನ್ನು ತೆರೆದು ಪವರ್ ಸ್ವಿಚ್ ಆನ್ ಮಾಡಿ. ಪವರ್ ಪ್ಯಾಕ್ ಮಾಡಲು ಟೋಟಲ್ ಬಟನ್ ಒತ್ತಿ. ಪವರ್ ಪ್ಯಾಕ್ ದುರ್ಬಲವಾಗಿದೆ. ಕ್ಯಾಂಡಿಡೇಟ್ ಸೆಟ್ ಸೆಕ್ಷನ್ ಅನ್ನು ತೆರೆದು ಹೊಸ ಪವರ್ ಪ್ಯಾಕ್ ಜೋಡಿಸಿ. ಆನಂತರ ರಿಸಲ್ಟ್ ನೋಡಲು ರಿಸಲ್ಟ್ 1 ಮೇಲನ ಹಸಿರು ಪೇಪರ್ನ ಸೀಲ್ ಹರಿದು ತೆಗೆಯಿರಿ. ರಿಸಲ್ಟ್ 1 ಬಟನ್ ಒತ್ತಿ. ಫಲಿತಾಂಶ ನೋಟ್ ಮಾಡಿ. ಮತಗಳು ಲೆಕ್ಕ ಮುಗಿದ ನಂತರ ಕಂಟ್ರೋಲ್ ಯೂನಿಟ್ ಅನ್ನು ಸ್ವಿಚ್ ಆಫ್ ಮಾಡಿ. ಪವರ್ ಪ್ಯಾಕ್ ತೆಗೆದು ರಿಸಲ್ಟ್ ಸೆಕ್ಷನ್ ಅನ್ನು ಸೀಲ್ ಮಾಡಿ. ಪವರ್ ಪ್ಯಾಕ್ ತೆಗೆದ ನಂತರ ಈಗ ನಾನು ಏನು ಮಾಡಬಾರದು ಅನ್ನೋದನ್ನ ಹೇಳ್ತೀನಿ. ಅಂದ್ರೆ ಏನನ್ನ ಅವಾಯ್ಡ್ ಮಾಡಬೇಕು ಅಂತ. ಲೇಚಸ್ ಮತ್ತು ಹಿಂಜಸ್ ಮೇಲೆ ಯಾವುದೇ ರೂಪದ ಒತ್ತಡ ಹಾಕಬೇಡಿ. ನನ್ನನ್ನ ಯಾವುದೇ ಬಿಸಿ ವಸ್ತುವಿನ ಬಳಿ ಕೊಂಡೊಯ್ಯಬೇಡಿ. ನನ್ನ ಮೇಲೆ ಕರಗಿಸಿದ ಲಾಕ್ ಬೀಳಿಸಬೇಡಿ. ಯಾವುದೇ ಮುಚ್ಚಳ ಅಥವಾ ಬಾಗಿಲನ್ನು ಬಲಪೂರ್ವಕವಾಗಿ ತೆರೆಯಬೇಡಿ. ಹಾಗೂ ಮತದಾನದ ಮೊದಲು ಕಂಟ್ರೋಲ್ ಯೂನಿಟ್ ಮೇಲೆ ಕೌಂಟಿಂಗ್ ನಡೆಯುವಾಗ ಸ್ಟ್ರಿಪ್ ಸೀಲ್ ಫಿಕ್ಸ್ ಮಾಡಿದ್ದನ್ನು ತೆಗೆಯಬೇಡಿ. ಕಂಟ್ರೋಲ್ ಯೂನಿಟ್ ನಿಂದ ಪವರ್ ಪ್ಯಾಕ್ ಅನ್ನು ತೆಗೆಯಬೇಡಿ. ಮತ ಎಣಿಕೆ ಕೇಂದ್ರಕ್ಕೆ ಪವರ್ ಪ್ಯಾಕ್ನ ಜೊತೆ ಸೀಲ್ ಮಾಡಿ ಕಳುಹಿಸಬೇಡಿ. ಕಂಟ್ರೋಲ್ ಯೂನಿಟ್ಗೆ ಇಂಟರ್ ಕನೆಕ್ಟಿಂಗ್ ವಿರುದ್ಧ ದಿಶೆಯಲ್ಲಿ ಜೋಡಿಸಲು ಯತ್ನಿಸಬೇಡಿ. ಸ್ಪ್ರಿಂಗ್ ಮಾದರಿಯ ಕ್ಲಿಪ್ ಒತ್ತದೆ ಕಂಟ್ರೋಲ್ ಯೂನಿಟ್ ಇಂದ ಇಂಟರ್ ಕನೆಕ್ಟಿಂಗ್ ಕೇಬಲ್ ಎಳೆಯಬೇಡಿ. ಇವಿಎಂ ಲಾಲ್ನ ಮಾಹಿತಿಯಂತೂ ನಿಮ್ಗೆ ಸಿಕ್ತಲ್ವಾ? ಬನ್ನೀಗ ಚುನಾವಣಾ ಆಯೋಗದ ಉಚ್ಚ ಅಧಿಕಾರಿ ಶ್ರೀ ಟಿ.ಎಸ್. ಕೃಷ್ಣಮೂರ್ತಿಯವರ ಬಳಿ ಹೋಗೋಣ. ಅವರು ನಮ್ಮ ಮುಖ್ಯ ಚುನಾವಣಾ ಆಯುಕ್ತರು. ಅವರು ನಮ್ಗೆ ಒಂದು ಸಂದೇಶ ಕೂಡ ಬಯಸ್ತಾರೆ. ಬನ್ನಿ ಕೇಳೋಣ.